ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೆಂಡೆಕಾಯ್ದು ಒಂದು ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಬೆಂಡೆಕಾಯಲ್ಲಿ ಮೊಸರನ್ನು ಹಾಕಿ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಯಾರಿಗೆ ಬೆಂಡೆಕಾಯಿ ಇಷ್ಟ ಆಗೋಲ್ಲೋ ಅವ್ರಿಗಂತೂ ಇದು ತುಂಬಾ ಫೇವ್ರೇಟ್ ಆಗ್ತೈತ್ರಿ. ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಮತ್ತೆ ಪದೇ ಪದೇ ಮಾಡ್ಕೊಂಡು ತಿಂತೀರ. ನನ್ನ ರೀತಿಯಲ್ಲೊಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಇದಕ್ಕೆ ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತಾವೆ. ನಾನಿಲ್ಲಿ 250 ಗ್ರಾಮ್ ಅಂದ್ರೆ ಪಾವು ಕೆ.ಜಿ ಆಗೋಷ್ಟು ಎಳೆ ಬೆಂಡೆಕಾಯನ್ನು ಫ್ರೆಶ್ ಆಗಿರೋದನ್ನು ತೊಳೆದ್ಬಿಟ್ಟು ಬಟ್ಟೆಯಿಂದ ಒರೆಸಿ ಈ ಸೈಜಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ ರೀ. ನೀವು ಇದಕ್ಕಿಂತ ಸೈಜು ಸಣ್ಣದಾಗಿನೂ ಕಟ್ ಮಾಡ್ಕೋಬೋದು ಅಥವಾ ದೊಡ್ಡದಾಗಿನೂ ಕಟ್ ಮಾಡ್ಕೋಬೋದು. ಬೆಂಡೆಕಾಯಿ ಎಷ್ಟು ಎಳೆದಿರ್ತದಲ್ರಿ ಅಷ್ಟು ಪಲ್ಯ ಟೇಸ್ಟ್ ಆಗ್ತೈತೆ ರೀ. ಅದರ ತುದಿಯನ್ನು ನೀವು ಬೇಗನೆ ಮುರಿತಂದ್ರೆ ಅದು ಬೆಂಡೆಕಾಯಿ ಎಳೆದೈತೆ ಅಂದಂಗೆ ರೀ. ಈಗ ಈ ಬೆಂಡೆಕಾಯಿಗೆ ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾ ಇದ್ದೀನಿ. ಒಂದು ಚಿಟಿಕೆ ಅರಿಶಿಣ, ಒಂದು 1/4 ಟೀ ಸ್ಪೂನ್ ಆಗಷ್ಟು ಹಾಕ್ರಿ. ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. 1 ಸ್ಪೂನ್ ಆಗಷ್ಟು ನಾನಿಲ್ಲಿ ನಿಂಬೆ ರಸ ಹಾಕ್ತಾ ಇದ್ದೀನಿ. ನಿಂಬೆ ರಸ ಹಾಕೋದ್ರಿಂದ ಬೆಂಡೆಕಾಯಿಯಲ್ಲಿರುವ ಲೋಳೆ ಅಂಶನೂ ಕಡಿಮೆ ಆಗ್ತೈತ್ರಿ. ಇದಕ್ಕೆ ನಾನಿಲ್ಲಿ 2 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟು ಇದನ್ನೀಗ ಮಿಕ್ಸ್ ಮಾಡೋಣ. ಈ ಮಸಾಲೆ ಎಲ್ಲ ಬೆಂಡೆಕಾಯಿಗೆ ಚೆನ್ನಾಗಿ ಅಂಟ್ಕೋಬೇಕ್ರಿ. ಆ ಥರ ಸ್ವಲ್ಪ ಜಲಿಸಿ ನಾನು ಮಿಕ್ಸ್ ಮಾಡಿದ್ದೀನಿ. ನೋಡಿ, ಈ ಥರ ಕಡಲೆ ಹಿಟ್ಟು ಆಲ್ಮೋಸ್ಟ್ ಬೆಂಡೆಕಾಯಿಗೆ ಅಂಟ್ಕೊಂಡೈತ್ರಿ. ಇದನ್ನು ನಾನು ಮುಚ್ಚಿ 10 ನಿಮಿಷ ತೆಗೆದು ಇಡ್ತಾ ಇದ್ದೀನಿ. ನಿಂಬೆ ರಸ, ಉಪ್ಪು, ನೀರು ಬಿಟ್ಕೋತೈತ್ರಿ. ನೋಡಿ, 10 ನಿಮಿಷ ಆದಮೇಲೆ ನಿಂಬೆ ರಸ, ಉಪ್ಪು, ನೀರು ಬಿಟ್ಕೊಂಡು ಮಸಾಲೆ, ಕಡಲೆ ಹಿಟ್ಟು ಎಲ್ಲನೂ ಬೆಂಡೆಕಾಯಿಗೆ ಚೆನ್ನಾಗಿ ಅಂಟ್ಕೊಂಡದ್ರಿ. ನೋಡಿ, ಇದನ್ನು ಈಗ ನಾನು ಹುರ್ಕೋತೀನಿ ರೀ. ಕಡಲೆ ಹಿಟ್ಟನ್ನು ಚೆನ್ನಾಗಿ ಹತ್ತಿದ್ರಿ ಇದಕ್ಕೆ. ಈಗ ಒಂದು ಪ್ಯಾನನ್ನು ಆಲ್ರೆಡಿ ನಾನು ಕೈಲಿಕ್ಕೆ ಇಟ್ಟಿದ್ದೀನಿ. ಈ ಮಸಾಲೆ ಅಂಟಿರುವಂಥ ಬೆಂಡೆಕಾಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ಕೊಂಡ್ರಿ. ಇದನ್ನು ನಾನು ಹೈ ಫ್ಲೇಮಲ್ಲಿ ಇಟ್ಟನೆ ಹುರ್ಕೋತೀನಿ ರೀ. ಬೆಂಡೆಕಾಯಿ ಯಾವಾಗಲೂ ಹುರಿದು ಮಾಡಿದ್ರೆ ಪಲ್ಯ ಟೇಸ್ಟ್ ಚೆನ್ನಾಗಿರ್ತದೆ ರೀ, ಮತ್ತು ಲೋಳೆ ಅಂಶನೂ ಕಡಿಮೆ ಆಗ್ತೈತೆ ರೀ. ನೋಡಿರಿ, ಹುರಿದಂಗೆ ಕಲರೂ ಚೇಂಜ್ ಆಯಿತು. ನೋಡಿ, ಇಷ್ಟ ಬ್ಲ್ಯಾಕ್ ಸ್ಪಾಟ್ಸ್ ಬಂದ್ರೆ ಸಾಕ್ರಿ. ಈ ರೀತಿ ಹುರಿಯೋದ್ರಿಂದ ನೋಡಿರಿ ಬ್ಲ್ಯಾಕ್ ಸ್ಪಾಟ್ಸ್ ಬಂದಾವ್ರಿ. ಹುರಿದ್ಮೇಲೆ ಮತ್ತಷ್ಟು ಸ್ವಲ್ಪ ಬೇಯ್ದು ಬೆಂಡೆಕಾಯಿ ಸಾಫ್ಟೂ ಆಗಿರ್ತೈತಿ. ಇದ್ರೊಳಗೆ ಕಡಲೆ ಹಿಟ್ಟೂ ಬೇಯ್ದಿರ್ತದೆ ರೀ, ಅದರ ಹಸಿ ವಾಸನೆ ಹೋಗಿರ್ತದೆ. ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಬಳಸ್ತಾ ಇದ್ದೀನಿ, ಮೊಸರು ಎರಡನ್ನೂ ಬಳಸಿ ನಿಮಗೆ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಹುರಿಯೋದ್ರಿಂದ ಬೆಂಡೆಕಾಯಿ ಎಳೆದೂ ಇತ್ತು, ಹುರಿಯೋದ್ರಿಂದ ಅರ್ಧ ಸ್ವಲ್ಪ ಬೇಯ್ದು ತುಂಬಾ ಸಾಫ್ಟೂ ಆಗಿರ್ತದೆ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಅದೇ ಪ್ಯಾನ್ಗೆ 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ. ಎಣ್ಣೆ ಕಾಯ್ದ ಮೇಲೆ ಜೀರಿಗೆ ಫ್ರೈ ಆಗಲಿ. ಒಂದು 7ರಿಂದ 8 ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಬೇಕಂದ್ರೆ ಕುಟ್ಟಿನೂ ಹಾಕ್ಬೋದು. ಸ್ವಲ್ಪ ಹಸಿ ಶುಂಠಿ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ನೀವು ಸಣ್ಣದಾಗಿ ಕಟ್ರಿ ಮಾಡ್ಬೋದು. 2 ಹಸಿ ಮೆಣಸಿನ್ಕಾಯಿ. ಖಾರ ನೀವು ನೋಡಿಕೊಂಡು ಹಾಕೋಬೋದು. ಖಾರ ಜಾಸ್ತಿ ಇದ್ರೆ ಉದ್ದದಾಗಿ ಕಟ್ ಮಾಡಿ ಹಾಕ್ರಿ. ಇದನ್ನು ಸ್ವಲ್ಪ ಹೊತ್ತು ಬೇಯಿಸೋಣ್ರಿ. ಹಸಿ ವಾಸನೆ ಹೋದ್ರೆ ಸಾಕ್ರಿ. ತುಂಬ ಏನು ಕಲರೂ ಚೇಂಜ್ ಆಗೋದು ಬೇಡ. ಈಗ ಇದು ಕರೆಕ್ಟಾಗಿ ಬೇಯ್ದದ್ರಿ. 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈರುಳ್ಳಿನೂ 1 ನಿಮಿಷ ಆಗಷ್ಟು ಬೇಯಿಸ್ಕೊತೀನಿ ಹೈ ಫ್ಲೇಮಲ್ಲಿಟ್ಟೆ. ಇದು ಹಸಿ ವಾಸನೆ ಹೋಗಿ ಈರುಳ್ಳಿ ಸಾಫ್ಟ್ ಆದರೆ ಸಾಕು, ಕಲರ್ ಏನು ಚೇಂಜ್ ಆಗೋದು ಬೇಡ. ನೋಡಿ, ಈಗ ಇದು ಕರೆಕ್ಟಾಗಿ ಬೇಯ್ದದ್ರಿ. ಇಲ್ಲಿ 1 ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಇದನ್ನು ಪೇಸ್ಟ್ ಮಾಡಿ ಅಂದರೆ ಪ್ಯೂರಿನೂ ಹಾಕ್ಬೋದು. ಅಲ್ಲಿನೂ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ಉಪ್ಪನ್ನು ನೀವು ನೋಡಿಕೊಂಡು ಹಾಕಿರಿ. ಈ ಟೊಮ್ಯಾಟೊಗೆ ಈ ರೀತಿ ಉಪ್ಪು ಹಾಕೋದ್ರಿಂದ ಟೊಮ್ಯಾಟೊ ಬೇಗನೆ ಸಾಫ್ಟ್ ಆಗ್ತೈತೆ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಉಪ್ಪನ್ನು ಈಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ ನಾನು ಮುಚ್ಚಿ 1-2 ನಿಮಿಷ ಬೇಯಿಸ್ತೀನಿ. ನೋಡಿ, ಆಯಿಲೂ ಸಪ್ರೇಟ್ ಆಗ್ಯದ, ಟೊಮ್ಯಾಟೊನೂ ಉಪ್ಪು ಹಾಕೋದ್ರಿಂದ ತುಂಬಾ ಸಾಫ್ಟ್ ಆಗ್ಯದ. ನೋಡಿ, ಈಗ ಟೊಮ್ಯಾಟೊ, ಈರುಳ್ಳಿ ಎಲ್ಲನೂ ಕರೆಕ್ಟಾಗಿ ಬೇಯ್ದದ್ರಿ. ಸ್ವಲ್ಪ ಮಸಾಲೆಗಳನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ಚಿಲ್ಲಿ ಪೌಡ್ರ್. ಹಸಿಮೆಣ್ಸಿನ್ಕಾಯಿನೂ ಹಾಕಿರೋದ್ರಿಂದ ಖಾರ ನೀವು ನೋಡಿಕೊಂಡು ಹಾಕೋರಿ. ಆಮೇಲೆ ಬೆಂಡೆಕಾಯಲ್ಲಿನೂ ಚಿಲ್ಲಿ ಪೌಡ್ರ್ ಅದ. ಒಂದು ಚಿಟಿಕೆ ಅರಿಶಿಣ, 1 ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರು,
ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ. ನಾನಿಲ್ಲಿ ಅರ್ಧ ಕಪ್ ಆಗಷ್ಟು ಸಪ್ಪಗಿರೋ ಮೊಸರನ್ನು ಹಾಕ್ತಾಯಿದ್ದೀನಿ. ಮೊಸರು ಹಾಕೋದ್ರಿಂದ ಕ್ರೀಮಿ ಟೇಸ್ಟು ಬರ್ತದೆ. ಮತ್ತು ಲೋ ಫ್ಲೇಮಲ್ಲಿಟ್ಟು ಇದನ್ನು ಚೆನ್ನಾಗಿ ಬೇಗನೆ ತಿರುವಿ ಮಿಕ್ಸ್ ಮಾಡಿರಿ. ಇಲ್ಲಾಂದ್ರೆ ಮೊಸರು ಒಡೆದು ಒಂಥರ ಆಗ್ತದೆ. ಅಥವಾ ನೀವು ಗ್ಯಾಸ್ ಆಫ್ ಮಾಡಿ ಮಿಕ್ಸ್ ಮಾಡಿ ಆಮೇಲೆ ಮತ್ತೆ ಗ್ಯಾಸನ್ನು ಆನ್ ಮಾಡ್ಕೋಬೋದು. ನೋಡಿ, ಈಗ ಕರೆಕ್ಟಾಗಿ ಮಿಕ್ಸ್ ಆಗ್ಯದ್ರಿ. ಮುಚ್ಚಿ ಇನ್ನೊಂದು 2 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ತೀನಿ ರೀ. 2 ನಿಮಿಷ ಆಗ್ಯದ್ರಿ. ಮಸಾಲೆನೂ ಚೆನ್ನಾಗಿ ಬೇಯ್ದೈತಿ ಮತ್ತು ನೋಡಿರಿ ಆಯಿಲೂ ಸಪ್ರೇಟ್ ಆಗೈತ್ರಿ. ನೋಡಿ, ಈಗ ಕರೆಕ್ಟಾಗಿ ಬೇಯ್ದದ್ರಿ. ಇಲ್ಲಿ ನಾನು ಗ್ರೇವಿಗಾಗಿ 1 ಸ್ಪೂನ್ ನೀರನ್ನು ಮಾತ್ರ ಹಾಕೋತಿದ್ದೀನಿ. ನಾನಿದು ಡ್ರೈ ಆಗಿರುವಂಥ ಪಲ್ಯವನ್ನು ಮಾಡ್ತಾಯಿದ್ದೀನಿ. ಇಲ್ಲ ನಿಮ್ಗೆ ಗ್ರೇವಿ ಜನೇ ಬೇಕಂದ್ರೆ ನೀವು ಜಾಸ್ತಿ ನೀರನ್ನು ಹಾಕೋಬೋದು. ಈಗ ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡೋಣ. ಈಗ ಬೆಂಡೆಕಾಯಿ ಜೊತೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿ, ಇದನ್ನು ಮುಚ್ಚಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ತೀನಿ ರೀ. ನೋಡಿ, ಚೆನ್ನಾಗಿ ಬೇಯ್ದದ್ರಿ. ಇದು ಡ್ರೈ ಪಲ್ಯ ಆಗ್ಯದ್ರಿ. ಮಸಾಲೆ ಎಲ್ಲ ಬೇಯ್ದು ಲಾಸ್ಟಿಗೆ ನಾನು ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನು ಈಗ ಮಿಕ್ಸ್ ಮಾಡೋಣ. ನೋಡಿರಿ, ಇದು ಬಿಸಿ ಆಗಿರುವಂಥ ಬೆಂಡೆಕಾಯಿ ಮಸಾಲೆನೋ, ಬೆಂಡೆಕಾಯಿ ಕರಿ ಅಂತಿರೋ, ಬೆಂಡೆಕಾಯಿ ಫ್ರೈ ಅಂತಿರೋ ರೆಡಿ ಆಗ್ಯದ್ರಿ. ಇದು ರೊಟ್ಟಿ, ಚಪಾತಿ, ಅನ್ನಕ್ಕೆ ಸೈಡ್ ಡಿಶ್ ಆಗಿ ತುಂಬಾ ಟೇಸ್ಟಿ ಆಗ್ತದ್ರಿ. ಇದು ಕಡಲೆ ಹಿಟ್ಟನ್ನು ಹಾಕಿನ್ರಿ ಇಲ್ಲಿ, ಮತ್ತು ಮೊಸರು ಹಾಕಿರೋದ್ರಿಂದ ಇದ್ರ ಟೇಸ್ಟು ತುಂಬಾ ಚೆನ್ನಾಗಿರ್ತದ್ರಿ. ಇದು ಗ್ಯಾಸನ್ನು ಆಫ್ ಮಾಡ್ತಿದ್ದೀನಿ. ಪಲ್ಯ ರೆಡಿ ಆಗ್ಯದ್ರಿ. ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ನೀವು ಇದನ್ನು ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.